ಹಾಸನದಲ್ಲಿ ಹೃದಯಾಘಾತ ಪ್ರಕರಣ ಮುಂದುವರೆದಿದೆ. ಹಾಸನದಿಂದ ಬೆಂಗಳೂರಿಗೆ ಬರ್ತಾ ಇದ್ದ ವೇಳೆ 55 ವರ್ಷದ ವೆಂಕಟೇಶ್ಗೆ ಎದೆನೋವು ಕಾಣಿಸಿಕೊಂಡಿತ್ತು. ಚಾಲಕ ಬಸ್ನಲ್ಲೇ ಸೋಲೂರು ಸರ್ಕಾರಿ ಆಸ್ಪತ್ರೆಗೆ ಕರೆತರಲಾಗಿತ್ತು ಚಾಲಕನನ್ನ. ಮತ್ತೊಂದು ಕಡೆ ಹೃದಯಾಘಾತಕ್ಕೆ ಒಳಗಾಗಿದ್ದಂತಹ ವೆಂಕಟೇಶ್ಗೆ ನರ್ಸ್ ಪ್ರಥಮ ಚಿಕಿತ್ಸೆಯನ್ನ ಕೂಡ ಕೊಟ್ಟಿದ್ರು. ನೆಲಮಂಗಲ ಆಸ್ಪತ್ರೆಗೆ ಕರೆದೊಯ್ಯುವಷ್ಟರಲ್ಲೇ ವೆಂಕಟೇಶ್ ಸಾವನ್ನಪ್ಪಿದ್ದಾರೆ. ಹಾಸನ ಜಿಲ್ಲೆ ದೊಡ್ಡಮಣ್ಣಿಗನಹಳ್ಳಿಯ ವೆಂಕಟೇಶ್ ಗಾರೆ ಕೆಲಸವನ್ನ ಮಾಡಿಕೊಂಡಿದ್ರು. ಹಾಸನದಿಂದ ಬೆಂಗಳೂರಿನಲ್ಲಿ ಇರುವಂತಹ ತಮ್ಮ ಮಗಳ ಮನೆಗೆ ಬರ್ತಾ ಇದ್ದಂತಹ ಸಂದರ್ಭದಲ್ಲಿ ಹೃದಯಾಘಾತವಾಗಿ ಮೃತಪಟ್ಟಿದ್ದಾರೆ. ಸೋಲೂರು ಆಸ್ಪತ್ರೆಯಲ್ಲಿ ವೈದ್ಯರು ಇದ್ದಿದ್ರೆ ಪತಿ ವೆಂಕಟೇಶ್ ಬದುಕ್ತಾ ಇದ್ರು ಅಂತ ಹೇಳಿ ಪತ್ನಿ ಮಂಜುಳಾ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಅಲ್ಲಿ ಡಾಕ್ಟರ್ ಇದ್ದಿದ್ರೆ ನೋಡಿರೋರು ಪಾಪ ಇನ್ನೊಬ್ರು ಬಂದು ಅವ್ರು ನೋಡಿದ್ರು. ಅವರು ಡಾಕ್ಟರ್ ಅಂತೆ ಅವ್ರು ನೋಡಿದ್ರು. ಉಸಿರಾಟ ಹಿಂಗೆಲ್ಲ ಅನುಕಿ ಎಲ್ಲ ಮಾಡಿದ್ರು. ಇಲ್ಲ ಪಾಪ ಸಿಸ್ಟ್ರು ಅವರು ನಮ್ಮ ಜೊತೆನೇ ಬಂದರು. ಮೊದಲೊಂದು ಸತಿ ಬಂದಿತ್ತ ಈ ಥರ ಯಾವಾಗಲೂ ಆಗಿತ್ತು ಸರ್. ನನ್ನ ಜೀವನದಲ್ಲೂ ನೋಡ್ತಿದ್ದೆ. ಫಸ್ಟ್ ಬಿ ಪಿ ಮಾತ್ರ ಇತ್ತು ಅವರಿಗೆ. ಬಿ ಪಿ ಉಸಿರಾಟ ತೊಂದರೆ ಇತ್ತು. ಬಿಟ್ಟರೆ ಬಿ ಪಿ ನಾರ್ಮಲ್ ಇತ್ತಾ? ನಾರ್ಮಲ್ ಸ್ವಲ್ಪ ಇತ್ತು, 140 ಇತ್ತು ಸರ್. ಚೆಕ್ ಮಾಡೋದು ಬಿ ಪಿ ಇದೆಲ್ಲ ತಂದಿದ್ದು ಮನೇಲಿ ಚೆಕ್ ಮಾಡ್ಕೊಂಡ್ರು ಮೊನ್ನೆ ದಿವಸ. ನಾರ್ಮಲ್ ಐತೆ, ಶುಗರ್ ಕಮ್ಮಿ ಇದೆ, ಶುಗರ್ ಏನು ಜಾಸ್ತಿ ಇದೆ ಸ್ವಲ್ಪ ಇತ್ತು. ಎಲ್ಲ ಚೆಕ್ ಮಾಡ್ಕೊಂಡು ಉಸಿರಾಟನೂ ಪರವಾಗಿಲ್ಲ. ಇವತ್ತೇ ವಾಪಸ್ ಬರ್ತಾ ಇದ್ದಿದ್ದ? ಇಲ್ಲ ಸರ್, ಮನೆ ಬೆಂಗಳೂರಿಗೆ ಹೋಗ್ತಿದ್ದೆ ಮನೆಯಿಂದ, ನಮ್ಮ ಮನೆಯಿಂದನೇ ಮಗಳ ಮನೆಗೆ ಹೋಗೋಣ ಅಂತ. ಅಕ್ಕಿನ ತಗೊಂಡ್ರು, ನಡಿ ತಗೊಂಡು ಹೋಗೋಣ, ಮಕ್ಕಳೆಲ್ಲ ನೋಡ್ಕೊಬರೋಣ ಅಂತ ಹೋಗೋಣ. ಝೊಮ್ಯಾಟೊ ಬೈಕ್ ಸವಾರನಿಗೆ ಮತ್ತೊಂದು ಬೈಕ್ ಡಿಕ್ಕಿಯಾದ ರಭಸಕ್ಕೆ ದೇಹ ಛಿದ್ರವಾದ ಘಟನೆ ಮೈಸೂರಿನಲ್ಲಿ ನಡೆದಿದೆ. ರಸ್ತೆ ಪಕ್ಕದಲ್ಲಿ ಹೋಗ್ತಾ ಇದ್ದ ಝೊಮ್ಯಾಟೊ ಬೈಕ್ಗೆ ವೇಗವಾಗಿ ಬಂದ ಹಾಯಾಬುಜಾ ಡಿಕ್ಕಿಯಾಗಿದೆ. ಭೀಕರ ಅಪಘಾತದಿಂದ ಸ್ಥಳದಲ್ಲಿ ಝೊಮ್ಯಾಟೊ ಬಾಯ್ ಮೃತಪಟ್ಟಿದ್ದರೆ ಗಾಯಗೊಂಡಿದ್ದ ಮತ್ತೊಬ್ಬ ಬೈಕ್ ಸವಾರ ಆಸ್ಪತ್ರೆಯಲ್ಲಿ ಮೃತಪಟ್ಟಿದ್ದಾನೆ. ಝೊಮ್ಯಾಟೊ ಬಾಯ್ ಕಾರ್ತಿಕ್, ಮತ್ತೊಂದು ಬೈಕ್ ಸವಾರ ಚಾಮರಾಜನಗರ ಗಾಳಿಪುರ ನಿವಾಸಿಯಾಗಿದ್ದಂತಹ ಸೈಯದ್ ಅಂತ ಹೇಳಿ ಗುರುತಿಸಲಾಗಿದೆ. ಅಪಘಾತದ ಭೀಕರದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ನೋಡಿ, ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ ಅಪಘಾತ ಯಾವ ರೀತಿ ಆಗಿದೆ, ಅಪಘಾತದ ತೀವ್ರತೆ ಎಷ್ಟರ ಮಟ್ಟಿಗಿದೆ ಅನ್ನೋದನ್ನ ಗಮನಿಸ್ತಾ ಇದ್ದೀರಿ. ವೇಗವಾಗಿ ಬಂದಂತಹ ಬೈಕ್ ಮತ್ತೊಂದು ಬೈಕ್ಗೆ ಡಿಕ್ಕಿ ಆಗಿದೆ. ಅದು ಕೂಡ ಝೊಮ್ಯಾಟೊ ಬೈಕ್ಗೆ ಡಿಕ್ಕಿ ಆಗಿರುವಂತಹ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಮೊದಲಿಗೆ ಒಂದು ಬೈಕ್ ಮುಂದೆ ಪಾಸ್ ಆಗ್ತಾ ಇರುತ್ತೆ. ಆ ಬೈಕ್ ಮುಂದೆ ಪಾಸ್ ಆಗ್ತಾ ಇದ್ದಂತೆ ಹಿಂದೆಗಡೆಯಿಂದ ವೇಗವಾಗಿ ಬರ್ತಾ ಇದ್ದಂತಹ ಬೈಕ್ ಝೊಮ್ಯಾಟೊ ಬೈಕ್ ಸವಾರನನ್ನ ಗುದ್ದಿದೆ. ಸ್ಥಳದಲ್ಲೇ ಝೊಮ್ಯಾಟೊ ಬೈಕ್ ಸವಾರ ಸಾವನ್ನಪ್ಪಿದ್ರೆ ಮತ್ತೊಬ್ಬ ಬೈಕ್ ಸವಾರ ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದ್ದಾರೆ. ಅಪಘಾತದ ತೀವ್ರತೆ ಎಷ್ಟರ ಮಟ್ಟಿಗಿದೆ, ಅತಿ ವೇಗ ತಿಥಿ ಬೇಗ ಅಂತ ಹೇಳ್ತಾರಲ್ಲ, ಅದೇ ರೀತಿಯಾಗಿ ಈ ಘಟನೆ ಕೂಡ ಆಗಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಅಷ್ಟರ ಮಟ್ಟಿಗೆ ವೇಗವಾಗಿ ಬರ್ತಾ ಇತ್ತು. ಮುಂದೆ ಪಾಸ್ ಆಗ್ತಾ ಇರುವಂತಹ ಬೈಕ್ ಕಾಣಿಸ್ಲಿಲ್ವಾ ಅನ್ನೋದು ಪ್ರಶ್ನೆ. ಅಪಘಾತದ ತೀವ್ರತೆ ಮತ್ತೆ ಯಾವ ರೀತಿಯಾಗಿ ಅಪಘಾತ ಆಗಿದೆ, ಅಪಘಾತ ನಡೆದಂತಹ ಸಂದರ್ಭದಲ್ಲಿ ಸ್ಥಳೀಯರು ಕೂಡ ಓಡ್ ಬಂದಿದ್ದಾರೆ. ಏನಾಯಿತು ಏನು ಅಂತ ಹೇಳಿ ನೋಡೋದಕ್ಕೆ ಅಷ್ಟರಲ್ಲಾಗಲೇ ದೇಹ ಛಿದ್ರ ಆಗಿತ್ತು. ಸ್ಥಳದಲ್ಲೇ ಸಾವನ್ನಪ್ಪಿದ್ರು ಝೊಮ್ಯಾಟೊ ಬೈಕ್ ಸವಾರ. ಮತ್ತೊಬ್ಬ ಬೈಕ್ ಸವಾರ ಆಸ್ಪತ್ರೆಯಲ್ಲಿ ಮೃತಪಟ್ಟಿದ್ದಾನೆ. ಹಾಗಾಗಿ ವೇಗವಾಗಿ ಹೋಗುವ ಮುನ್ನೆ ಒಮ್ಮೆ ಯೋಚನೆ ಮಾಡಬೇಕು. ಅಯ್ಯೋ ಎಲ್ಲೋ ಹೋಗ್ತಾ ಇದ್ದೀನಿ, ನಾನು ಬೇಗ ಹೋಗಬೇಕು, ಬೇಗ ತಲುಪಿಬಿಡಬೇಕು ಅನ್ನುವಷ್ಟರ ಮಟ್ಟಿಗೆ ಅತಿ ವೇಗವಾಗಿ ಸಾಗ್ತಾ ಇರ್ತೀವಿ. 5 ನಿಮಿಷ ನಿಧಾನ ಆದರೂ ಪರವಾಗಿಲ್ಲ, ನಿಧಾನವಾಗಿ ವಾಹನ ಚಾಲನೆಯನ್ನು ಮಾಡಬೇಕು. ನಮ್ಮಿಂದ ಬೇರೆಯವ್ರಿಗೂ ಕೂಡ ತೊಂದರೆ ಆಗಬಾರ್ದು ಅನ್ನೋಷ್ಟರ ಮಟ್ಟಿಗೆ ನಾವು ಯೋಚನೆ ಮಾಡಬೇಕಾಗತ್ತೆ. ಬಟ್ ಆದರೆ ಇಲ್ಲಿ ಅತಿ ವೇಗವಾಗಿ ಬಂದಂತಹ ಬೈಕ್ ಮತ್ತೊಂದು ಬೈಕಿಗೆ ಡಿಕ್ಕಿಯಾಗಿ ಇಬ್ಬರೂ ಕೂಡ ಸಾವನ್ನಪ್ಪಿದ್ದಾರೆ. ವೇಗವೇ ತಮ್ಮ ಸಾವಿಗೆ ಕಾರಣವಾಗಿದೆ.